ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ 8:30ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ 6 ಗಂಟೆಗೆ ಎದ್ದು ನೋಡಿ, ಇವ್ರದಂತೂ ತುಂಬಾ ಡಿಸ್ಟರ್ಬೆನ್ಸ್ ಆಗಿ ಕಾಣಿಸ್ತೈತಾ? ಏನ್ ಗೊತ್ತಾ, ಇವತ್ತು ಮನೆ ಕ್ಲೀನ್ ಮಾಡೋಣ ಅಂತೇಳಿ ಕಟಾಕ್ಬಿಟ್ಟಿದೀನಿ ಅಲ್ಲ. ಈ ತುಂಬಾ ಹಠ ಮಾಡ್ತಿದ್ದಾಳೆ, ಇಲ್ಲ ಬಿಟ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರ್ತಾಳೆ. ಅದಕ್ಕೆ ಸರಿ ಸ್ವಲ್ಪ ಹೊತ್ತು ಇರ್ಲಿ ಅಂತೇಳಿ ಕಟ್ಟಾಕಿದೀನಿ. ಅದಕ್ಕೆ ಒಂದೇ ಹಠ ಮಾಡ್ತಿದ್ದಾಳೆ, ನನ್ನ ಬಿಡು ಬಿಡು ಅಂತ. ನೋಡಿ ಎಷ್ಟು ಹಠಮಾರಿ ಆಗಿದ್ದಾಳೆ ಅಂದ್ರೆ ಅಷ್ಟು ಹಠಮಾರಿ ಆಗಿದ್ದಾಳೆ. ಸೊ ಇವತ್ತು ಮೊದಲನೇ ಶ್ರಾವಣ ಶನಿವಾರ. ಸೊ ನಾವು ಕೂಡ ವೆಂಕಟರಮಣ ಸ್ವಾಮಿ ಇದ್ರವ್ರಾಗಿರೋದ್ರಿಂದ ಬೆಳಿಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬನ್ನಿ ತೋರಿಸ್ತೀನಿ. ನೋಡಿ, ಬೆಳಿಗ್ಗೆನೆ ಎದ್ದು ಮನೆಗೆ ಎಲ್ಲ ರಂಗೋಲಿ ಹಚ್ಚಿ, ತುಂಬಾ ಮಳೆ ನಮ್ ಕಡೆ, ಅದಕ್ಕೆ ಬಾಗ್ಲೆಲ್ಲ ಹಂಗಾಗಿದೆ. ಸ್ವಲ್ಪ ಕ್ಲೀನ್ ಮಾಡ್ಬೇಕು. ನೋಡಿ ಇಲ್ಲೆಲ್ಲ ಮಾಡಿ ಮತ್ತೆ ಮನೆಯೆಲ್ಲ ಒರೆಸ್ದೆ. ಸೊ ಫೈನಲ್ ಆಗಿ ಇದನ್ನೆಲ್ಲ ಮುಗಿಸಿದೀನಿ. ಸೊ ಪೂಜೆ ಮಾಡೋಣ ಅಂತೇಳಿ ರೆಡಿ ಮಾಡ್ತಿದ್ದೆ. ಅಷ್ಟರಲ್ಲಿ ನೋಡಿ ನೋಡಿ ಎಷ್ಟು ಹಠಮಾರಿ ಆಗಿದ್ದಾಳೆ ಅಂದ್ರೆ ಅಷ್ಟು ಹಠಮಾರಿ. ಹೇಳಿದ ಮತ್ ಯಾವ್ದನ್ನು ಕೇಳ್ತಾ ಇಲ್ಲ ಸರಿಯಾಗಿ. ಕಪ್ಪೆ ಸೈಲೆಂಟ್ ಆಗಿರೋ. ಓ ಅಲ್ಲಿ ಕುತ್ಕೊಳ್ಳಿ, ಸುಮ್ನೆ ಹಠ ಮಾಡ್ತಿದ್ಯಾ? ಕೂತ್ಕೊಳ್ಳಿ. ನೋಡಿ ನೋಡಿ, ಬಿಟ್ರೆ ಸಾಕು ಇವ್ರು ಹಂಗೆ ಆಡ್ತಾಳೆ. ನೋಡಿದ್ರಲ್ಲ, ಇವಾಗ ನೀರಲ್ಲಿ ಕೂಡ ನೀರ್ ಕೂಡ ಕಾಯಿಸಿಟ್ಟಿದೀನಿ. ಸ್ನಾನ ಮಾಡೋಣ ಅಂತೇಳಿ ಮನೆಯೆಲ್ಲ ಒರೆಸ್ಬಿಟ್ಟು ರೆಡಿ ಮಾಡಿದೆ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಇವತ್ತು ಲೇಬರ್ಸ್ ಬರ್ತಿದ್ದಾರೆ. ಅಂದ್ರೆ ಗದ್ದೆ ನಾಟಿ ಮಾಡ್ಲಿಕ್ಕೆ, ಏನದು ಭತ್ತ ಪೈರ್ ಬರ್ಲಿಕ್ಕೆ ಭತ್ತ ಬಿಡ್ತಾರಲ್ಲ, ಅದಕ್ಕೆ ಪಾತಿ ಮಾಡಿ ಅದು ಭತ್ತನ ಅದ್ರಲ್ಲಿ ಚೆಲ್ಬೇಕು. ಸೊ ಅದಕ್ಕೋಸ್ಕರ ಇವತ್ತು ಅವ್ರ ಜೊತೆಗೆ, ಅಂದ್ರೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿರೋ ಕಾರಣದಿಂದ ಒಬ್ಬರೇ ಮಾಡಕ್ಕಾಗಲ್ಲ. ಸೊ ಅವ್ರ ಜೊತೆಗೆ ಇನ್ನ ಇಬ್ರನ್ನ ಕರ್ಕೊಂಡಿದಾರಂತೆ. ಸೊ ಇಬ್ರು 3 ಜನಕ್ಕೆ ಏನಾದ್ರು ತಿಂಡಿ ಮಾಡಿಟ್ಟಿರು ಅಂತ ಹೇಳಿದ್ರು, ಜಸ್ಟ್ ಇವಾಗ ಹೇಳಿದ್ರು. ಸೊ ಅದ್ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟಿದೆ. ನೆಕ್ಸ್ಟ್ ಸ್ನಾನಕ್ಕೆ ಹೋಗೋ ಪ್ರೋಗ್ರಾಮ್ ಇತ್ತು. ಅಷ್ಟ್ರಲ್ಲಿ ಹಂಗೆ ಹೇಳಿದ್ರಲ್ಲ, ಅದಕ್ಕೆ ಅವ್ರಿಗೆ ಫಸ್ಟ್ ತಿಂಡಿ ಮಾಡಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ವಾರ ಮಾಡೋಣ ಅಂತೇಳಿ ತಿಂಡಿ ಮಾಡ್ತಾ ಇದೀನಿ. ತಿಂಡಿ ಇವತ್ತೇನ್ ಮಾಡ್ತಾ ಇದೀನಿ ಅಂದ್ರೆ ಟೊಮೊಟೊ ಬಾತ್. ಈಸಿ. ಅಪ್ಪಾಜಿ ಕೂಡ ಪಲಾವ್ ಮಾಡು ಅಂತ ಅಂದ್ರು, ಬಟ್ ಪಲಾವ್ಗೆ ಸ್ವಲ್ಪ ತರಕಾರಿ ಇಲ್ಲ. ಮಾಮ ಹೋದಾಗಿಂದ ಅಂಗಡಿಗೆ ಹೋಗಕ್ಕಾಗಿಲ್ಲ ಪ್ಯಾಟೆಗೆ ತಗೋಬರ್ಲಿಕ್ಕೆ. ಸೊ ಹಂಗಾಗಿ ಪಲಾವ್ಗೆ ಬೀನ್ಸು, ಕ್ಯಾರೆಟ್ ಒಂದಿದೆ ಅಷ್ಟೇ. ಕ್ಯಾರೆಟ್ ನೌಕಲಿದೆ, ಬೀನ್ಸ್ ಇಲ್ಲ. ಸೊ ಹಂಗಾಗಿ ಪಲಾವ್ ಟೊಮೊಟೊ ಹಣ್ಣಿದೆ, ಪುದೀನ ಕೊತ್ತಂಬರಿ ಎಲ್ಲ ಇದೆ. ಸೊ ಈಸಿ ಆಗುತ್ತೆ, ಬೇಗ ಆಗುತ್ತೆ ಅಂತೇಳಿ ಇವಾಗ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿದೀನಿ. ಮತ್ತೆ ಟೊಮೊಟೊ ಬಾತ್ ಮಾಡಿ ಇಟ್ಟು ಮತ್ತೆ ಹಸು ತಗೊಂಡೋಗಿ ಎಲ್ಲ ಹತ್ರ, ಯಾಕಂದ್ರೆ ಇವತ್ತು ಅವರು ಗದ್ದೆ ಕೆಲ್ಸದಲ್ಲಿ ಇರ್ತಾರಲ್ವಾ. ನಾನು ಅವರಿಗೆ ಹಸು ನೋಡ್ಕೊಳಕ್ ಅವ್ರ ಆಗಲ್ಲ, ಇವತ್ತು ನಾನೇ ನೋಡ್ಕೋಬೇಕು. ಸೊ ಹಂಗಾಗಿ ಇವತ್ತಿನ ದಿನ ಹೆಂಗ್ ಹೋಗುತ್ತೆ ಅಂತ ಗೊತ್ತಾಗಲ್ಲ, ಫುಲ್ ಬಿಸಿ ಕೆಲ್ಸದಲ್ಲಿ ಇರ್ತೀನಿ. ಬನ್ನಿ ಇವಾಗ ಟೊಮೊಟೊ ಬಾತನ್ನ ಮಾಡ್ಲಿಕ್ಕೆ ಹೋಗೋಣ ನಾವು. ನೋಡಿ ಏನಿಲ್ಲ, ಎಲ್ಲ ರೆಡಿ ಆಗಿದೆ. ಫುಲ್ ಮನೆ ಫುಲ್ಲ ಕ್ಲೀನ್ ಮಾಡಿದೀನಿ. ಆದ್ರೆ ಇವಾಗ ನೆಕ್ಸ್ಟ್ಗೆ ಸ್ನಾನ ಮಾಡ್ಬೇಕು, ದೀಪ ಹಂಚ್ಬೇಕಷ್ಟೇ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಟೊಮೊಟೊ ಬಾತ್ ಮಾಡಿ ಇಟ್ಟು ಆಮೇಲೆ ಸಿಗ್ತೀನಿ. ಇಲ್ಲಿ ಮೊಳಕೆ ಕಟ್ಟಿದ್ದಾರೆ, 3 ದಿನ ತೆಗೆಯೋದ್ರಿಂದ. ಇದು ನೋಡಿ, ಈ ಥರ ಮೊಳಕೆ ಕಟ್ಟಿದ್ದಾರೆ. 1 ದಿನ ಪೂರ್ತಿ ನೆನೆಸಿದ್ರು. ಮತ್ತೆ ಇದು ಮೊಳಕೆ ಕಟ್ಟಿ ತೋರಿಸ್ತೀನಿ. ಮೊಳಕೆ ಏನು ಅಷ್ಟೊಂದು ಏನಾಗಿ ಬಂದಿಲ್ಲ, ಗೊತ್ತಿಲ್ಲ. ಇಷ್ಟಿಷ್ಟೇ ಸ್ವಲ್ಪ ಕಾಣಿಸ್ತೈತೆ ನೋಡಿ. ಇದನ್ನು ಇವಾಗ ಅಲ್ಲಿ ಪಾತಿ ಮಾಡಿ ತಗೊಂಡೋಗಿ ಚೆಲ್ತಾರೆ. ಅದು ಮತ್ತೆ 20 ದಿನದಷ್ಟರಲ್ಲಿ ಬರುತ್ತೆ. ಆಮೇಲೆ 20 ದಿನ ಆದಮೇಲೆ ನಾವು ಗದ್ದೆ ನಾಟಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಟೊಮೊಟೊ ಬಾತ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಈರುಳ್ಳಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಅದಕ್ಕೆ ಅದನ್ನು ಹಾಗೆ ಕಲ್ಲಲ್ಲಿ ಜಜ್ಕೊಂಡಿದ್ದೀನಿ. ಅದು ಕೂಡ ಟೇಸ್ಟಾಗಿರುತ್ತೆ ಅಂತ. ಮತ್ತು ಕೊತ್ತಂಬರಿ ಸೊಪ್ಪಿಲ್ಲ ಫ್ರೆಂಡ್ಸ್, ಪುದೀನ, ಟೊಮೊಟೊ ಇಷ್ಟನ್ನ ಹಾಕಿ ಟೊಮೊಟೊ ಬಾತ್ನ ಮಾಡ್ತಾಯಿದ್ದೀನಿ. ಲೆಮನ್ ಇದೆ, ಸ್ವಲ್ಪ ಲೆಮನ್ ಹಾಕ್ಕೊಳ್ತೀನಿ ಆಮೇಲೆ. ಸೊ ನೋಡಿ, ಇಲ್ಲಿ ಕುಕ್ಕರ್ ರೆಡಿಯಾಗಿದೆ ಟೊಮೊಟೊ ಬಾತ್ ಮಾಡಲಿಕ್ಕೆ. ಬನ್ನಿ ಇವಾಗ ಟೊಮೊಟೊ ಬಾತ್ ಮಾಡಿ ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಟೊಮೊಟೊ ಬಾತ್ ರೆಡಿಯಾಗಿದೆ. ನೋಡಿ, ಲೈಟಾಗಿ ಟೊಮೊಟೊ ಬಾತ್ ಮಾಡಿದೆ. ಇದೆ ಇವಾಗ ಬೆಟರ್ ಫುಡ್ ಅಂತ. ಸೊ ತಣ್ಣಗಾಗಬಾರ್ದು ಅಂತ, ಅವ್ರಿನ್ನೂ ಬರೋದು ಲೇಟು, ತಣ್ಣಗಾಗಬಾರ್ದು ಅಂತ ಮುಚ್ಚಿಟ್ಟಿದ್ದೀನಿ. ಹಾಗೆ ಇಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ. ಸೊ ತಗೊಂಡು ಹೋಗ್ಬೇಕಾ ಅಂತ ಕೇಳಿದೆ. ಆ್ಯಕ್ಚುಲಿ ತಿಂಡಿನ ತಗೊಂಡು ಬರಲ್ಲ ಅಂತ ಕೇಳಿದೆ ಅಲ್ಲಿಗೆ. ಬೇಡ, ಇನ್ನೊಂದು ಸ್ವಲ್ಪ ಇದೆ, ಮುಗ್ದೋಗುತ್ತೆ, ಇಲ್ಲಿಗೆ ಬರ್ತೀವಿ ಅಂದರು. ಸೊ ಇವಾಗ ಹಸು ಕಟ್ಟಬೇಕು.
ಟೋಪಿ ಕಟ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ತುಂಬ ಗಾಳಿ ಇದೆ. ಸೊ ನನಗೆ ಗಾಳಿ ಎಲ್ಲ ಆಗೋಕ್ಕಿಲ್ಲ, ಅದಕ್ಕೆ ತಲೆಗೆಲ್ಲ ಬಟ್ಟೆ ಕಟ್ಕೊಂಡು ಈ ಥರ ಒಂದು ಚಿಕ್ಕದಾಗೆ, ಏನು ಗೊತ್ತಾ, ಈ ಕಡೆಯಿಂದ ಚಳಿ ಅಂತ ಹೋಗ್ತೀನಿ, ಆ ಕಡೆಯಿಂದ ಬರೋಷ್ಟರಲ್ಲಿ ಸ್ವೆಟ್ಟಿಂಗ್ ಸೆಕೆ ಆಗ್ತಾ ಇರುತ್ತೆ. ಅದಕ್ಕೆ ಸಿಂಪಲಾಗಿರೋದೊಂದು ಶರ್ಟ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಇವಾಗ ಹಸು ಹಿಡ್ಕೊಂಡೋಗಿ ಹಸು ಕಟ್ಬಿಟ್ಟು ಬರ್ತೀನಿ. ಇಲ್ಲಿ ನೋಡಿ, ಇವಾಗ ಬಿಟ್ಟಿದ್ದೀನಿ ಅಂತ ಆರಾಮಾಗಿ ಕೂತ್ಕೊಂಡಿರೋದು ಕತ್ತೆ. ಫೈನಲಾಗಿ ಇವರಿಬ್ಬರನ್ನ ಇಲ್ಲ, ಇವನು ಇಲ್ಲಿ ಮೇಯ್ತಿದ್ದಾನೆ, ಅವಳು ಅಲ್ಲಿ ಮೇಯ್ತಿದ್ದಾಳೆ. ಸೊ ಇವರಿಬ್ಬರು ಇಲ್ಲಿ ಕಟ್ಟಿದ್ದಾಯಿತು. ಇವಾಗ ಒಂದು 11-12 ಗಂಟೆ ಗಂಟೆ ಟೆನ್ಷನ್ ಫ್ರೀ. ಇವಾಗ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಇನ್ನೂ ಸ್ವಲ್ಪ ಸಮಯ ವೆಯ್ಟ್ ಮಾಡಬೇಕು. ಅವ್ರು ಬಂದು ತಿಂಡಿ ತಿನ್ಕೊಂಡು ಹೋದ್ಮೇಲೆ ನಾನು ಪೂಜೆ ಮಾಡಬೇಕು. ಸೊ ಅಲ್ಲಿ ಗಂಟೆ ಆಗೋಕ್ಕಿಲ್ಲ. ಓಕೆ, ಗದ್ದೆ ಹತ್ರ ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಕೂಡ ಅಲ್ಲಿಗೆ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಫ್ರೆಂಡ್ಸ್, ಇಲ್ಲ ಅಂದರೆ ಸೊ ಫೈನಲಾಗಿ ಇಲ್ಲಿ ಹೊಲ್ದ ಹತ್ರ ಹಸು ಕಟ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ತುಂಬ ತುಳಸಿ ಇತ್ತು. ಸೊ ಆ ತುಳಸಿನ ಕಿತ್ಕೊಳ್ತಾ ಇದ್ದೀನಿ, ಫೋಟೋಕ್ಕೆ ಕಟ್ಬಿಟ್ಟು ಹಾಕೋಣ ವೆಂಕಟರಮಣ ಸ್ವಾಮಿ ಫೋಟೋಕ್ಕೆ ಅಂತ. ಸೊ ಇದು ಪೂಜೆಗೆ ಬೆಳೆಸಿರೋ ತುಳಸಿ ಎಲ್ಲ ನಾರ್ಮಲಾಗಿ ಬೆಳೆದಿದೆ. ಸೊ ಅದಕ್ಕೆ ಸುಮ್ಮನೆ ಹೂವು ಬಂದು ಹೋಗ್ತೈತಲ್ಲ, ಸ್ವಲ್ಪ ಕಿತ್ಕೊಳ್ಳೋಣ ಅಂಥೇಳಿ ಕಿತ್ಕೊಳ್ತಾ ಇದ್ದೀನಿ. ನಾನು ಅವಾಗವಾಗ ಅಂದರೆ ಇಲ್ಲಿ ಜಾಸ್ತಿ ಬಂದಿತ್ತು ಗಿಡದಲ್ಲಿ ತುಳಸಿ ಅಂದಾಗ ಇದನ್ನು ಕಿತ್ಕೊಂಡು ಹೋಗ್ಬಿಟ್ಟು ಪೂಜೆಗೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ತೀನಿ. ಇದು ಕೂಡ ಮಳೆ ಹುಯ್ತಾ ಇದೆಯಲ್ಲ ತುಂಬಾ, ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಹಂಗಾಗಿ ನೋಡಿ ತುಂಬ ಖುಷಿಯಾಯಿತು. ಅದಕ್ಕೆ ಇದನ್ನು ಕಿತ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಮನೆ ಹತ್ರ ಕೂಡ ಸ್ವಲ್ಪ ತುಳಸಿ ಇದೆ. ಅದು ಬಂದು ಇದು ನಾನಿವಾಗ ಕಿತ್ಕೊಂಡು ಹೋಗ್ತಾ ಇರೋದು ಬಂದು ಕೃಷ್ಣ ತುಳಸಿ, ಮನೆ ಹತ್ರ ಇರೋದು ಬಂದು ಲಕ್ಷ್ಮೀ ತುಳಸಿ. ಸೊ ಆ ತುಳಸಿನ ಕೂಡ ಸ್ವಲ್ಪ ಕಿತ್ಕೊಳ್ಳೋಣ ಅಂಥೇಳಿ ಇಲ್ಲಿರೋದನ್ನು ಸ್ವಲ್ಪ ಅದ್ರ ಜೊತೆಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಎರಡನ್ನೂ ತೊಗೊಂಡು ಕಟ್ಟಿದರೆ ಒಂದು ಅರ್ಧ ಮಾಡೋದಷ್ಟಾದರೂ ಸಾಕು. ವೆಂಕಟರಮಣ ಸ್ವಾಮಿಗೆ ಹಾಕೋಣ ಅನ್ನೋ ಖುಷಿನಲ್ಲಿ ಕಿತ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನೋಡಿ, ಇಲ್ಲೂ ಕೂಡ ಸ್ವಲ್ಪ ಇದು ಲಕ್ಷ್ಮೀ ತುಳಸಿ ಅಂತಾರಲ್ಲ ಆ ಥರ ನಾನು ಪೂಜೆಗೆ ಒಂದು ತುಳಸಿ ಗಿಡನ ಹಾಕಿದ್ದೀನಿ, ಮತ್ತು ಇಲ್ಲೊಂದು ಗಿಡನ ಹಾಕಿದ್ದೀನಿ. ಅದರಲ್ಲಿ ಕೂಡ ಚೆನ್ನಾಗಿತ್ತು ಅಂತೇಳಿ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ತುಂಬ ವ್ಯೂಸ್ ಹೋಗ್ತಾ ಇರುತ್ತೆ, ಬಟ್ ಆದರೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.